ಇಲಾಖೆಯಿಂದ ಇದು ಗೇಟ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಅದು ಸ್ಪೀಕರ್ ತಮ್ಮ ಇಲಾಖೆಯಿಂದ ಆಗ್ತಾ ಇರೋದು ಅಂತ ಸರ್ ನಮ್ಮ ಇಲಾಖೆ ಮಾಡ್ತೀವಿ ಅಷ್ಟೇ. ಅದು ಸ್ಪೀಕರ್ ಅಂಡ್ರಲ್ಲಿ ನಾವು ಏನು ಮಾಡಲ್ಲ. ಏನು ಮಾಡಬೇಕು ವಿಧಾನಸೌಧದಲ್ಲಿ ಸ್ಪೀಕರ್ ಅವರ ಅಧೀನದಲ್ಲಿ ಅದು ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ. ಹೇಗೆ ಮಾಡ್ತಾರೆ ಏನು ಕೊಡ್ತಾರೆ ಅನ್ನೋದು ಅವ್ರ ಯೋಚನೆಗೆ ಬಿಟ್ಟಂಥ ವಿಚಾರ. ಖರ್ಚು ವೆಚ್ಚ ಜಾಸ್ತಿ ಅಂತ ಮಾಹಿತಿ ಇದೆ ಸರ್. 70 ಲಕ್ಷ ಖರ್ಚಾಗುತ್ತೆ ಇಲ್ಲ ಗೊತ್ತಿಲ್ಲ ನಮ್ಗೆ. ಅದು 4Gಯಲ್ಲಿ ಮಾಡ್ತಾರೆ. ಸೊ ಹೀಗಾಗಿ ಕೊಟ್ಟಿರ್ತೀವಿ ಅದು ಸರಿ 4G. ಸೊ ನೋಡ್ಬೇಕು, ನೀವು ಹೇಳಿದಾಗೆ ಚೆಕ್ ಮಾಡೋಣ. ಸರ್, ಈಗ DCM DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಅವಕಾಶ ಮಾಡಿಕೊಟ್ರೆ ಮುಂದೆ 2 ಬಜೆಟ್ ಮಂಡಿಸ್ತೀನಿ ಅಂತ CM ಹೇಳಿದ್ದಾರೆ ಸರ್. ಈಗ ಅವ್ರನ್ನೇ ಕೇಳಬೇಕಲ್ಲ, ಬರ್ತಾರೆ CM ಅವ್ರು ಕೇಳಿ ಅವ್ರನ್ನೇ. ಸರ್, ಇವತ್ತು ಬರಬೇಕಿತ್ತು DCM ಅವರು, ಇವತ್ತು ಬರೋ TP ಹಾಕೊಂಡಿದ್ರು. ಆದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅಲ್ಲೇ ಇಲ್ಲ ಬಿಡಿ, ಏನು ಆರಾಮ್ ನಾವಿದ್ದೀವಿ. ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರಲಿ, ಏನು ಅರ್ಜೆಂಟ್ ಏನಿದೆ, ಆರಾಮಾಗಿ ಬರಲಿ. DCM ಪುರಾಗ ನಾವು ಇದ್ದೀವಿ, ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ ಆರಾಮಾಗಿ ಬರಲಿ, ಅರ್ಜೆಂಟ್ ಏನಿದೆ. ಅನಂತ್ ಕುಮಾರ್ ಹೆಗಡೆ ಅವರು RSS ನ ಯಾರು ಬ್ಯಾನ್ ಮಾಡಕ್ಕಾಗಲ್ಲ, ದಮ್ಮು ತಾಕತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನೂರಿಗೆ ಯಾರು ಮಾಡಿಲ್ಲ, ಪ್ರಶ್ನೆ ಇಲ್ಲ ಇದ್ರೆ ಅದೇ. ಇನ್ನು ಮಟ್ಟ ಬ್ಯಾನ್ ಯಾರು ಮಾಡಿಲ್ಲ, ಅದನ್ನ ಹೇಳ್ತಾರೆ ಅಷ್ಟೇ. ಅಧಿಕೃತವಾಗಿ ಯಾರು ಬ್ಯಾನ್ ಮಾಡಿಲ್ಲ, ಘೋಷಣೆ ಮಾಡಲಿಕ್ಕೂ ಆಗೋಲ್ಲ. ಅದೇ ಪ್ರಶ್ನೆ ಇಲ್ಲ, ಅದಕ್ಕೆ ಚರ್ಚೆ ವಿಷಯ ಅಲ್ಲ. ಅದೇ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಟಾರ್ಟ್ ಕೊಡೋ ತರ ಹೇಳಿಕೆ ಯಾರು ಮಾಡ್ತೀವಿ ಅಂತ ಯಾರು ಹೇಳಿಲ್ಲಲ್ಲ. RSS ಬ್ಯಾನ್ ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಹೇಳಿದ್ರು ಸರ್. ಆಗ ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಪ್ರಸ್ತಾಪ ಮಾಡಿ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಚಟುವಟಿಕೆ ಬೇರೆ, ಸಂಘ ನಿರ್ಬಂಧ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದು ಬೇರೆ ವಿಷಯ, ಈ ವಿಷಯ ಬೇರೆ. ಸಂಘ ಎಲ್ಲೂ ನಾವು ಬ್ಯಾನ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ನಮ್ಮ ಸರ್ಕಾರ, ಯಾವುದೇ ಸರ್ಕಾರ. ಸೊ ಚರ್ಚೆ ಮಾಡೋದು ಅನಗತ್ಯ, ಅವಶ್ಯಕತೆ ಇಲ್ಲ. ಒಳ ಮೀಸಲಾತಿ ಯಾಕೋ ಬಗೆಹರಂಗೆ ಕಾಣಿಸ್ತಾ ಇಲ್ಲ ಸರ್. ಈಗ ಮಾಡ್ತಾರೆ. ಈಗ ನಾಳೆಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಮೊನ್ನೆ ಆಗಲಿಲ್ಲ, ಅಪೂರ್ಣ ಆಗಿದೆ. ಸರಿ, ಏನೋ ಒಂದು ದಾರಿ ತೋರಿಸಲೇಬೇಕಿಲ್ಲ ಅಂದರೆ ಅನಾವಶ್ಯಕ ಗೊಂದಲ ಇದೆ ರಾಜ್ಯದಲ್ಲಿ. ಮುನಿಯಪ್ಪ ಅವರೆಲ್ಲ ಮುನಿಸ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ನಮ್ಮನ್ನ ಬಿಟ್ಟು ಎಲ್ಲರೂ ಒಂದಾಗಿದ್ದಾರೆ ಅನ್ನೋ ಥರ ಎಲ್ಲ ಸರ್ಕಾರ ಎಲ್ಲರ ಪರವಾಗಿದೆ. ಅವ್ರ ಪರವಾಗಿ ಇವ್ರ ಪರವಾಗಿಲ್ಲ, ಎಲ್ಲರ ಪರವಾಗಿದೆ. ಸೊ ನೋಡೋಣ, ಈಗ ಕ್ಯಾಬಿನೆಟ್ನಲ್ಲಿ ಏನಾದ್ರು ಅದಕ್ಕೆ ಒಂದು ದಾರಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದೆ ಸರ್ಕಾರ.